ಶ್ರೀ ಗುರುಭ್ಯೋ ನಮಃ. ಎಲ್ಲ ನಮ್ಮ ಆತ್ಮೀಯ ವೀಕ್ಷಕ ಭಕ್ತರೊಂದಕ್ಕೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಿಂದಿನ ಸಂಚಿಕೆಯಲ್ಲಿ ನಾವು ಮೃತ್ಯುದೋಷ ಅಂತಕ್ಕಂತಹ ವಿಚಾರವಾಗಿ ಮಾತನಾಡಿದ್ವಿ. ಆ ಮೃತ್ಯುದೋಷ ಯಾವ ರೀತಿಯಾಗಿ ಸಂಭವಿಸುತ್ತೆ ಮತ್ತು ಆ ಒಂದು ಮೃತ್ಯುದೋಷದಿಂದ ಮನುಷ್ಯನು ಯಾವ ರೀತಿಯಾದ ಸಂಕಟಗಳನ್ನು ಕಷ್ಟಗಳನ್ನು ಅನುಭವಿಸ್ತಾನೆ ಅಂತಕ್ಕಂತಹ, ಯಾವ ರೀತಿಯಾದಂಥ ತಾಪತ್ರಗಳನ್ನು ಅನುಭವಿಸ್ತಾನೆ ಅಂತಕ್ಕಂಥ ವಿಚಾರವಾಗಿ ತಮ್ಮೊಡನೆ ತಾವು ಮಾತನಾಡಿದ್ವಿ. ಆ ಒಂದು ಮೃತ್ಯುದೋಷಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೋದು ಅಂತಕ್ಕಂಥ ಸಂಗತಿಯನ್ನು ನೋಡೋಣ. ಪ್ರಥಮವಾಗಿ ಇರತಕ್ಕಂಥದ್ದು ಮೃತ್ಯುದೋಷ ಪರಿಹಾರಕ್ಕಾಗಿ ಮಹಾ ಮೃತ್ಯುಂಜಯ ಹೋಮ ಅಥವಾ ಅಭಯ ಮೃತ್ಯುಂಜಯ ಹೋಮ ಅಂತ ಹೇಳಿ. ಇನ್ನು ಎರಡನೇದಾಗಿ ಬರತಕ್ಕಂಥದ್ದು ಯಮತಾರಕ ಹೋಮ. ಇನ್ನು ಮೂರನೇದಾಗಿ ನೀವು ಮಾಡಿಸ್ಕೊಳ್ತಕ್ಕಂಥದ್ದು ನವಗ್ರಹ ಪೂರ್ವಕ ಶನಿ ಶಾಂತಿ. ಯಾಕಂದರೆ ಮೃತ್ಯುವನ್ನು ಕೊಡ್ತಕ್ಕಂಥವನು ಶನಿ ಮಹಾತ್ಮ ಅಂಥೇಳಿ. ಕರ್ಮಕಾರಕ, ನಾವು ಮಾಡ್ತಕ್ಕಂಥ ಕೆಲಸದ ಆಧಾರ ಮೇಲೆ ಒಂದಿಷ್ಟು ಫಲಗಳನ್ನು ಕೊಡ್ತಕ್ಕಂಥವನು. ಅಕಸ್ಮಾತ್ ವಿಪರೀತವಾದಂತಹ ಕೆಟ್ಟ ಕೆಲಸಗಳನ್ನು, ಕೆಟ್ಟ ಕರ್ಮಗಳನ್ನು ಮಾಡೋದ್ರಿಂದ ಶನಿಯು ಕೋಪಗೊಂಡು ಮೃತ್ಯುವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನವಗ್ರಹಪೂರ್ವಕ ಶನಿ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಮತ್ತು ಈ ರೀತಿಯಾದಂತಹ ಒಂದು ಮೃತ್ಯುದೋಷಗಳಿಗೆ ಮನೆಯಲ್ಲೇ ಇದ್ದುಕೊಂಡು ಏನು ಮಾಡ್ಬೋದು ಅಂತಂದಾಗ, ಪ್ರತಿ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಅಲ್ಲಿ ಹೋಗಿ ಭಗವಂತನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಎಳನೀರಿನಿಂದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಭಸ್ಮ ಅಂದರೆ ವಿಭೂತಿಯಿಂದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಬಿಲ್ವ ಪತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಮಾಡಬಹುದು. ಹಾಗೂ ತಿಲ ಅಂತಂದರೆ ಕಪ್ಪು ಎಳ್ಳು ಅಂತ ಏನು ಕರಿತೀರಿ, ಅದನ್ನು ನೀವೇನು ಮಾಡ್ಕೋಬೇಕು ಅಂದರೆ ಒಂದಿಷ್ಟು ಹಿಡಿಯಷ್ಟು ತೆಗೆದುಕೊಂಡು ನಿಮ್ಮ ತಲೆಗೆ 3 ಸಾರಿ ನೇರವಾಗಿ 3 ಸಾರಿ ಉಲ್ಟಾ, ಈ ರೀತಿಯಾಗಿ ಸೀದಾ ಮತ್ತು ಉಲ್ಟಾ ರೀತಿಯಲ್ಲಿ ಅದನ್ನು ತಲೆಗೆ ನಿವಾಳಿಸಿಕೊಂಡು ಏನು ಮಾಡ್ತಕ್ಕಂಥದ್ದು, ಅಗ್ನಿಯಲ್ಲಿ ಸುಡ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡಿದಾಗ ಈ ಮೃತ್ಯು ದೋಷಗಳು ಏನಾಗುತ್ತೆ, ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇಂತಹ ಮೃತ್ಯು ದೋಷಗಳನ್ನು ತಾವು ಮೇಲೆ ತಿಳಿಸಿದಾಗೆ ಕೆಲವೊಂದಿಷ್ಟು ಹೋಮಗಳನ್ನು ಏನು ಹೇಳಿದೆ ಅದನ್ನು ಮನೆಯಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಅನುಕೂಲವಾಗ್ತಕ್ಕಂಥದ್ದು. ಇನ್ನು ಈ ಒಂದು ಮೃತ್ಯುದೋಷಗಳಿಗೆ ಸಂಬಂಧಪಟ್ಟ ಹಾಗೆ ತಮಗೆ ಪರಿಹಾರ ಬೇಕಾದಲ್ಲಿ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ತಕ್ಕಂಥದ್ದು, ಅಥವಾ ನಮಗೆ ಕರೆಯನ್ನು ಮಾಡುವ ಮುಖೇನವಾಗಿ ನಮ್ಮಲ್ಲಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು, ಅಥವಾ ನಮ್ಮ ನೇರವಾಗಿ ಭೇಟಿ ಆಗ್ತಕ್ಕಂಥದ್ದು, ಅಥವಾ ನಮಗೆ ಒಂದು ವಾಟ್ಸಪ್ನಲ್ಲಿ ನಿಮ್ಮ ಒಂದು ಜಾತಕವನ್ನು ಕಳಿಸುವ ಮುಖೇನವಾಗಿ ಅದರಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆ ಭಗವಂತ ಒಳ್ಳೆಯ ಆಯುಷ್ಯವನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.